ಎಲ್ಲರಿಗೂ ನಮಸ್ಕಾರ. ಎಲ್ಲರನ್ನು ಕೂರ್ಗ್ ಹೋಮ್ ಕಿಚನ್ ವ್ಲಾಗ್ಗೆ ಸ್ವಾಗತ ಮಾಡಿಕೊಂಡು ಒಂದು ಅದ್ಭುತವಾದಂತಹ ರೆಸಿಪಿಯನ್ನು ಮಾಡ್ತಾಯಿದ್ದೀನಿ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ. ಇನ್ ಕೇಸ್ ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ರಾತ್ರಿಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು ಎಲ್ರಿಗೂ ಕೂಡ ಈ ಕಜ್ಜಾಯ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಕಜ್ಜಾಯ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಊರಿಂದ ನಮ್ಮ ಸಿಸ್ಟರ್ ಮಗಳು, ನಮ್ಮ ಅತ್ತೆ ಎಲ್ಲ ಬಂದಿದ್ದರು. ಅವ್ರಿಗೂ ಕೂಡ ಕಜ್ಜಾಯ ಅಂದರೆ ತುಂಬ ಇಷ್ಟ. ಅದಕ್ಕೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಎಲ್ಲರೂ ಸೇರಿಕೊಂಡು ಮಾಡ್ಕೊಳ್ತಾ ಇದ್ದೀವಿ. ಇದು ಒಂದು ದಿನದ ಮುಂಚೆನೇ ನಾನು ನೆನೆಸ್ಕೊಂಡು ಇಟ್ಕೊಂಡಿರುವಂತಹ ಅಕ್ಕಿ. ಈ ಅಕ್ಕಿಯನ್ನು ನಾವು ನೆನೆಸ್ಕೊಂಡ್ರೆ ಒಂದು 2 ಸರಿನಾದ್ರೂ ನೀರನ್ನು ತೊಳೆದು ಚೇಂಜ್ ಮಾಡ್ತಾ ಇರಬೇಕು. ಇವಾಗ ನಾನು ಒಂದು 2-3 ಸರಿ ನೀರನ್ನು ಚೇಂಜ್ ಮಾಡಿಕೊಂಡು ಇವಾಗ ರಾತ್ರಿನೇ ನಾನು ಇದನ್ನು ಸೋರು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಸೋರು ಹಾಕ್ಕೊಳ್ಬೋದು, ಅಥವಾ ವೈಟ್ ಬಟ್ಟೆ ಇರುತ್ತೆ ನೋಡಿ, ಅದ್ರ ಮೇಲೆ ಕೂಡ ಹರಡ್ಕೊಂಡು ನಾವು ಇದನ್ನು ಒಣಗಿಸ್ಕೊಳ್ಬೇಕು. ಅಂದರೆ ಇದು ಫುಲ್ ಒಣಗಬಾರ್ದು, ಡ್ರೈ ಆಗಬಾರ್ದು ಅಕ್ಕಿ. ನಮಗೆ ಸ್ವಲ್ಪ ಮಾಯ್ಶ್ಚರ್ ಹಾಗೇ ಇರಬೇಕು, ಸ್ವಲ್ಪ ನೀರಿನ ಪಸೆ ಎಲ್ಲ ಹಾಗೇ ಇರಬೇಕು ನಮಗೆ ಕಜ್ಜಾಯ ಮಾಡೋದಕ್ಕೆ. ನೋಡಿ, ನಾನು ಹರಡ್ಕೊಂಡಿದ್ದೆ. ಅರ್ಧ ಗಂಟೆ ಈ ರೀತಿಯಾಗಿ ಸೋರು ಹಾಕ್ಕೊಂಡ್ರೂ ಕೂಡ ಸಾಕಾಗುತ್ತೆ. ಇಲ್ಲಾಂದರೆ ಒಂದು ಬಟ್ಟೆ ಮೇಲೆ ಹರಡ್ಬಿಟ್ಟು ಇಟ್ರೂ ಕೂಡ ತುಂಬಾ ಚೆನ್ನಾಗಾಗುತ್ತೆ. ನಾನು ಈ ಥರ ಸ್ಟ್ರೈನರ್ನಿಂದ ಈ ಥರ ನೀರೆಲ್ಲ ಇಳಿದ್ಬಿಟ್ಟು ಅದೇ ಸ್ವಲ್ಪ ನೀರು ಇಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹಾಗೇ ಇಟ್ಕೊಂಡಿದ್ದೆ. ನನಗೆ ಕಜ್ಜಾಯ ಮಾಡುವಾಗ ಎಲ್ಲ ನಾನು ಇದರಲ್ಲೇ ಮಾಡ್ಕೊಳ್ತೀನಿ. ಇವಾಗ ನಾನು ಸ್ವಲ್ಪ ಬೆಲ್ಲವನ್ನು ನೀಟಾಗಿ ವಾಶ್ ಮಾಡಿಕೊಂಡು ಇವಾಗ ಅದನ್ನು ಕರಗಿಸ್ಕೊಳ್ಳೋದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನು ಇಟ್ಕೊಳ್ತಾ ಇದ್ದೀನಿ. ನಾನು ಒಂದು 2 ಕಪ್ ಆಗುವಷ್ಟು ಅಕ್ಕಿಯನ್ನು ತಗೊಂಡಿದ್ದೆ. 2 ಕಪ್ ಅಕ್ಕಿಗೆ ನಮಗೆ ಒಂದು 10ರಿಂದ 12 ಅಚ್ಚು ಬೆಲ್ಲ ಬೇಕಾಗುತ್ತೆ. ಅಂದರೆ ಇದು ತುಂಬ ದೊಡ್ಡ ಅಚ್ಚಲ್ಲ, ಅದಕ್ಕೋಸ್ಕರ ನಾನು ಒಂದು 10ರಿಂದ 12 ಅಚ್ಚು ಬೆಲ್ಲವನ್ನು ತಗೊಳ್ತಾ ಇದ್ದೀನಿ. ನಮಗೆ ತುಂಬ ಸಪ್ಪೆ ಆದ್ರೂ ಕೂಡ ಅಷ್ಟೊಂದು ಚೆನ್ನಾಗಾಗಲ್ಲ ಕಜ್ಜಾಯ. ಅದಕ್ಕೋಸ್ಕರ ಸ್ವಲ್ಪ ಸಿಹಿನೇ ಇದ್ರೇ ಚೆನ್ನಾಗಿರುತ್ತೆ. ಹಾಗಂತ ತುಂಬ ಸಿಹಿ ಆದ್ರೂ ಕೂಡ ಒಂಥರ ಗಟ್ಟಿ ಬಂದುಬಿಡುತ್ತೆ ಕಜ್ಜಾಯ. ನೋಡಿಕೊಂಡು ನಾವು ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಹಾಕ್ಕೊಳ್ಬೋದು. ನಾನು 2 ಕಪ್ಪು ಅಕ್ಕಿಗೆ ನಾನು ಒಂದು 10ರಿಂದ 12 ಅಚ್ಚು ಬೆಲ್ಲವನ್ನು ನಾನು ತಗೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಸಾಕಾಗುತ್ತೆ. ನಾನು ಕಪ್ಪು ಬೆಲ್ಲವನ್ನು ತಗೊಳ್ತಾ ಇದ್ದೀನಿ. ಅಂದರೆ ಕಲ್ಲರೇ ಈ ರೀತಿ ಇರೋದ್ರಿಂದ ಕಪ್ಪು ಬೆಲ್ಲ ಯಾವುದು, ಬಿಳಿ ಬೆಲ್ಲ ಯಾವುದು ಅನ್ನೋದೇ ಗೊತ್ತಾಗಲ್ಲ. ಅದಕ್ಕೆ ನಾನಿವಾಗ ಇದನ್ನು ಕರಗಿಸ್ಕೊಂಡು ಇದನ್ನು ಶೋಧಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನಿವಾಗ ಬೆಲ್ಲವನ್ನು ಕರಗಿಸ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ನೀಟಾಗಿ ಕರಗಿಸ್ಕೊಳ್ಬೇಕು. ಒಂದು 1/4 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ನಾವು ಈ ಬೆಲ್ಲವನ್ನು ಕರಗಿಸ್ಕೊಳ್ಬೇಕಾಗುತ್ತೆ. ತುಂಬ ಹಾಕಿದ್ರೆ ನಮಗೆ ಪಾಕ ಬರಲ್ಲ, ಪಾಕ ಗಟ್ಟಿ ಆಗಲ್ಲ. ಅದಕ್ಕೋಸ್ಕರ ಇವಾಗ ಅಕ್ಕಿಯಿಂದ ನೀರು ಕೂಡ ಇಳ್ಕೊಂಡಿದೆ. ಇವಾಗ ನಾವು ಮಿಕ್ಸಿಯಲ್ಲಿ ಈ ಅಕ್ಕಿಯನ್ನು ಆಡಿಸ್ಕೊಳ್ಬೇಕಾಗುತ್ತೆ. ಅಂದರೆ ನೈಸಾಗಿ ನಾವು ಒಂದು ಪೌಡರ್ನ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಇವಾಗ ಈ ರೀತಿಯಾಗಿ ಇರಬೇಕು ಅಕ್ಕಿ. ನೋಡಿ, ಸ್ವಲ್ಪ ನೀರಿಂದ ಫುಲ್ ನೀರು ಹೋಗಬಾರ್ದು, ಡ್ರೈ ಆಗಬಾರ್ದು ಅಕ್ಕಿ. ಸ್ವಲ್ಪ ನೀರಿನ ಅಂಶವೂ ಇರಬೇಕು, ಹಾಗೆ ಒಂದು ಸ್ವಲ್ಪ ಒಣಗಿದ ಹಾಗೇನೂ ಇರಬೇಕು. ಇದನ್ನು ನಾನು ಇವಾಗ ಮಿಕ್ಸಿಯಲ್ಲಿ ಹಾಕ್ಕೊಂಡು ಇವಾಗ ಪುಡಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಇದು ಕೂಡ ಅಷ್ಟೇ ನೈಸ್ ಪೌಡರ್ನ ಮಾಡ್ಕೊಳ್ಬೇಕು. ಇದು ಒಂದು ಸರಿಗೆ ಆಗಲ್ಲ. ನಾವು ಹಾಗಾಗಿ ಈ ಥರ ಒಂದ್ರಿಯನ್ನು ಮಾಡಿಕೊಂಡು ಈ ಪೌಡರ್ನ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ನೈಸಾಗಿ ಪೌಡರ್ನ ಮಾಡ್ಕೊಳ್ಬೇಕು. ಇವಾಗ ಅಕ್ಕಿ ಎಲ್ಲ ಈ ರೀತಿ ಹಾಕ್ಕೊಂಡಾದ ನಂತರ ನಾವು ಮಿಕ್ಸಿಯಲ್ಲಿ ಈ ಥರ ಪುಡಿಯನ್ನು ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ನಮಗೆ ಸ್ಟಾರ್ಟಿಂಗ್ ಮಾಡುವಾಗ ಇಷ್ಟು ಪೌಡರ್ ಆಗಿರುತ್ತೆ. ಇದನ್ನು ನಾವು ಒಂದ್ರಿ ಮಾಡಿಕೊಂಡು ಇನ್ನು ಉಳಿದಿದ್ದೆಲ್ಲವನ್ನು ಕೂಡ ನಾವು ಇವಾಗ ಪೌಡರನ್ನು ಮಾಡ್ಕೊಳ್ಬೇಕು. ಇದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ನಮಗೆ ಈ ಹಿಟ್ಟು ಯಾವ ಥರ ಇರಬೇಕು ಅಂದರೆ, ಈ ಪುಡಿ ಯಾವ ಥರ ಇರಬೇಕು ಅಂದರೆ, ನಾವು ಕೈಯಲ್ಲಿ ಹಿಡಿದಾಗ ಅದು ಸ್ವಲ್ಪ ಉಂಡೆ ಕಟ್ಟೋಕ್ಕೂ ಆಗಬೇಕು, ಹಾಗೆಯೇ ಓಪನ್ ಕೂಡ ಆಗಬೇಕು. ಆ ಥರ ನೋಡಿ, ಕೈಯಲ್ಲಿ ಹಿಡಿದಾಗ ನಮಗೆ ಅದು ಉಂಡೆ ಕಟ್ಟೋ ರೀತಿಯಾಗಿ ಬರಬೇಕು. ಆ ರೀತಿಯಾಗಿ ನಾವು ಪೌಡರನ್ನು ಮಾಡ್ಕೊಳ್ಬೇಕು. ಅಂದರೆ ನಾವು ತುಂಬ ನೀರು ಡ್ರೈ ಆದ ನಂತರ ಅಕ್ಕಿನ ನಾವು ಮಿಕ್ಸಿಯಲ್ಲಿ ಆಡಿಸ್ಕೊಳಕ್ಕೆ ಹೋದರೆ ಅದು ಪುಡಿ ಆಗುತ್ತೆ ಅಷ್ಟೇ, ನಮಗೆ ಉಂಡೆ ಕಟ್ಟೋದಕ್ಕೆ ಬರೋದಿಲ್ಲ. ನೋಡಿ, ಇವಾಗ ನಾನು ಈ ರೀತಿಯಾಗಿ ಒಂದ್ರಿ ಎಲ್ಲ ಮಾಡಿಕೊಂಡು ನೀಟಾಗಿ ಪೌಡರ್ನ ಕೂಡ ಮಾಡಿಕೊಂಡು ಇಟ್ಕೊಂಡಿದ್ದೆ. ಅದನ್ನು ನಾನಿವಾಗ ಬೆಲ್ಲದ ಪಾಕದಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಾವಿವಾಗ ಈ ಬೆಲ್ಲದ ಪಾಕವನ್ನು ಶೋಧಿಸ್ಕೊಂಡು, ಆ ಬೆಲ್ಲದ ಪಾಕ ಹೇಗಿರಬೇಕು ಅಂದರೆ ಗಟ್ಟಿಯಾಗಿರಬೇಕು. ಹಾಗೆಯೇ ನಾವು ಈ ಬೆಲ್ಲವನ್ನು ಒಂದು ನೀರೊಳಗಡೆ ಹಾಕಿದ್ರೆ, ಈ ಪಾಕವನ್ನು ಸ್ವಲ್ಪ ನೀರಿನಲ್ಲಿ ಹಾಕಿದಾಗ ನಮಗೆ ಉಂಡೆ ಕಟ್ಟೋದಕ್ಕೆ ಬರಬೇಕು. ಅಂದರೆ ಸಾಮಾನ್ಯವಾಗಿ ಎಲ್ಲರಿಗೂ ಈ ಕಜ್ಜಾಯ ಮಾಡುವಾಗ
ಆಗಲಿ ಅಥವಾ ಈ ತಿಂಡಿಗಳನ್ನ ಮಾಡುವಾಗ ಎಲ್ಲ ಸಾಮಾನ್ಯವಾಗಿ ಗೊತ್ತಿರುತ್ತೆ. ಈ ಪಾಕ, ಒಂದೆಳೆ ಪಾಕ, ಈ ಥರ ಪಾಕ ಎಲ್ಲ ಮಾಡ್ಕೊಳ್ಳೋದು. ಹಾಗೆಯೇ ಇದನ್ನು ಕೂಡ ಅಷ್ಟೇ, ನಾವಿವಾಗ ಒಂದು ಕಪ್ಪಲ್ಲಿ ನೀರನ್ನು ತಗೊಂಡು ಅದರೊಳಗಡೆ ಈ ಬೆಲ್ಲದ ಪಾಕವನ್ನು ಹಾಕಿದ್ರೆ ನಮಗೆ ಕೈಯಲ್ಲಿ ಉಂಡೆ ಕಟ್ಟೋದಕ್ಕೆ ನೋಡಿದಾಗ ಅದು ಉಂಡೆ ಬರಬೇಕು ಆ ಪಾಕ. ಆವಾಗ ನಮಗೆ ಈ ಕಜ್ಜಾಯಕ್ಕೆ ಸರಿಯಾಗಿದೆ ಅಂತ ಹೇಳಿಬಿಟ್ಟು. ಇಲ್ಲಾಂದರೆ ಸ್ವಲ್ಪ ನೀರಾದ್ರೂ ಕೂಡ ಅಷ್ಟೊಂದು ಚೆನ್ನಾಗಾಗಲ್ಲ, ನಮಗೆ ಕಜ್ಜಾಯ ಮಾಡುವಾಗ ಹದ ಬರಲ್ಲ ಮತ್ತು ಎಣ್ಣೆ ಹೀರ್ಕೊಂಡಂಗೆಲ್ಲ ಆಗಿಬಿಡ್ತವೆ. ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡಿಕೊಂಡ್ರೆ ನಮಗೆ ತುಂಬಾ ಚೆನ್ನಾಗಿ ಬರುತ್ತೆ ಕಜ್ಜಾಯ. ನೋಡಿ, ತುಂಬ ಸ್ವಲ್ಪ ಮೆತ್ತಗಿರುವಾಗಲೇ ನಾವು ಇವಾಗ ಪಾಕ ಹಾಕ್ಕೊಂಡು ಹಿಟ್ಟಿಗೆ ತಿರುಗಿಸ್ತಾ ಇರ್ತೀವಲ್ಲ, ಆವಾಗನೇ ನಿಲ್ಲಿಸ್ಬಿಡ್ಬೇಕು. ಇವಾಗ ನಾವು ಸ್ಟವನ್ನು ಆಫ್ ಮಾಡಿ ಇಟ್ಬಿಡಬೇಕು, ಇಲ್ಲಾಂದರೆ ಗಟ್ಟಿ ಆಗಿಬಿಡುತ್ತೆ. ನೋಡಿ, ಇದು ಸ್ವಲ್ಪ ಮೆತ್ತಗೇ ಇದೆ, ಹಾಗೆಯೇ ನಾನಿವಾಗ ನಿಲ್ಲಿಸ್ಬಿಟ್ಟಿದ್ದೀನಿ. ಇದಕ್ಕೆ ನಾವು ಬಿಳಿ ಎಳ್ಳನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ನಾನು ಇದಕ್ಕೆ ಬಿಳಿ ಎಳ್ಳು ಮತ್ತು ಕಪ್ಪು ಎಳ್ಳು ಎರಡನ್ನು ಕೂಡ ಹಾಕ್ಕೊಂಡಿದ್ದೀನಿ. ನಾನು ಇದಕ್ಕೆ ಬಿಳಿ ಎಳ್ಳು ಮತ್ತು ಕಪ್ಪು ಎಳ್ಳನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಆನಂತರ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಹಾಕ್ಕೊಂಡ್ರೆ ನಮ್ಗೆ ಅಷ್ಟೊಂದು ಒಂಥರ ಹಸಿ ಹಸಿ ಹಾಕಿದಂಗೆ ಎದ್ಬಿಡುತ್ತೆ ಬಾಯಲ್ಲಿ ಒಂದೊಂದು ಸರಿ. ಇಷ್ಟೇ ನಾವು ಇದನ್ನು ಫ್ರೈ ಮಾಡಿದ್ರೂ ಕೂಡ ಇದು ಒಂದೊಂದು ಸರಿ ನಮಗೆ ಎಳ್ಳು ಹಾಗೆ ಸಿಕ್ಕಿದ್ರೇ ಅಷ್ಟೊಂದು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನಾನು ಸ್ವಲ್ಪ ಎಳ್ಳನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದೆ, 2 ಎಳ್ಳನ್ನು ಕೂಡ. ಇವಾಗ ಎರಡನ್ನು ಕೂಡ ನಾನು ಇವಾಗ ಹಾಕ್ಕೊಂಡು ನೀಟಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ. ಇದು ನೋಡೋದಕ್ಕೆ ಹೀಗೆ ಕಾಣಿಸ್ತಿದೆ ಅಷ್ಟೇ, ಇದು ತುಂಬಾ ತೆಳುವಾಗಿಯೇ ಇದೆ. ನೋಡಿ, ಈ ಥರನೇ ಬಂದರೆ ನಮಗೆ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ನಾವು ಒಂದು ದಿನ ಬೇರೆ ಇಡಬೇಕಲ್ವ ಇದನ್ನು, ಹಾಗಾಗಿ ಆವಾಗ ಸಡನ್ ಮಾಡೋದಾದರೆ ನಾವು ಬೇಕಾದರೆ ಗಟ್ಟಿನೇ ಮಾಡಿಕೊಂಡು ಮಾಡ್ಬೋದು. ಇದು ಒಂದು ದಿನ ಇಟ್ಟು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನಿವಾಗ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವು ಈ ಏಲಕ್ಕಿ ಪುಡಿಯನ್ನು ಈ ಬೆಲ್ಲದ ಪಾಕ ಮಾಡ್ಕೊಳ್ತೀವಿ ನೋಡಿ, ಆವಾಗನೂ ಕೂಡ ಹಾಕ್ಕೊಳ್ಬೋದು. ಆದರೆ ನಾನು ಸ್ವಲ್ಪ ಸ್ಮೆಲ್ಲೆಲ್ಲ ಹೋಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಸ್ಮೆಲ್ ಹಾಗೇ ಇದ್ಬಿಡುತ್ತೆ. ಹಾಗೆಯೇ ಒಣಶುಂಠಿ ಪೌಡರ್ನ ಕೂಡ ಹಾಕ್ಕೊಳ್ಬೋದು ಕಜ್ಜಾಯಕ್ಕೆ, ಅದು ಕೂಡ ತುಂಬ ಚೆನ್ನಾಗಾಗುತ್ತೆ. ಇವಾಗ ನಾನು ಚಿಟಿಕೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಬೇಕಿದ್ರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಯಾವುದಾದ್ರೂ ನಾವು ತಿಂಡಿಯನ್ನು ಅಥವಾ ಸ್ವೀಟನ್ನು ಏನಾದರೂ ಮಾಡುವಾಗ ಸ್ವಲ್ಪ ಉಪ್ಪನ್ನು ಹಾಕಿದ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಬೇಡ ಅನ್ನೋರು ಹಾಕ್ಕೊಳ್ಳೋದೇನು ಬೇಡ. ನಾನು ಯಾವುದೇ ಸ್ವೀಟನ್ನು ಒಂದೊಂದು ಸ್ವೀಟಿಗೆ ನಾನು ಈ ರೀತಿಯಾಗಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೀನಿ. ಅದಕ್ಕೋಸ್ಕರ ಇದಕ್ಕೂ ಕೂಡ ಹಾಕ್ಕೊಂಡೆ. ನೋಡಿ, ಈ ರೀತಿಯಾಗಿ ಇರುತ್ತೆ. ಇವಾಗ ಇದಕ್ಕೆ ನಾವು ಮೆಲ್ಟ್ ಮಾಡ್ಕೊಂಡಿರೋ ತುಪ್ಪ ಅಥವಾ ಎಣ್ಣೆ ಯಾವುದನ್ನಾದ್ರೂ ಕೂಡ ನಾವು ಇದ್ರ ಮೇಲ್ಗಡೆ ಹಾಕಿಬಿಡಬೇಕು. ನಾವು ಆ ಹಿಟ್ಟನ್ನೆಲ್ಲ ಇದಕ್ಕೆ ತೆಗೆದಿಟ್ಟಾದ ನಂತರ ಇದ್ರ ಮೇಲ್ಗಡೆ ಅದು ಡ್ರೈ ಆಗಬಾರ್ದು. ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಎಣ್ಣೆಯನ್ನೆಲ್ಲ ಮೇಲ್ಗಡೆ ತಿಕ್ಬಿಟ್ಟು ಇಡ್ತಾ ಇದ್ದೀನಿ ನಾನಿವಾಗ. ಈ ಥರ ಎಣ್ಣೆ ತಿಕ್ಕಿದ್ರೆ ನಮಗೆ ಡ್ರೈ ಆಗಲ್ಲ, ನಾವು ಹೇಗೆ ಕಲಸಿಟ್ಟಿರ್ತೀವೋ ಅದೇ ರೀತಿಯಾಗೇ ಇರುತ್ತೆ. ಇದು ಸ್ವಲ್ಪ ಬೆಳಗ್ಗೆ ನಾವು ಮಾಡ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ಗಟ್ಟಿಯಾದಂಗೆ ಇರುತ್ತೆ. ಅದಕ್ಕೋಸ್ಕರ ನಾವು ಈ ಥರ ಮೇಲ್ಗಡೆ ಎಲ್ಲ ಎಣ್ಣೆ ಅಥವಾ ತುಪ್ಪವನ್ನು ಈ ರೀತಿ ಹಾಕಿಬಿಟ್ಟು ಇಟ್ಟರೆ ನೋಡಿ, ಇನ್ನೂ ಕೂಡ ಮೆತ್ತಗೆ ಇದೆ. ಇದು ಬೆಳಗ್ಗೆ ನೋಡುವಾಗ ಸ್ವಲ್ಪ ಗಟ್ಟಿಯಾಗಿರುತ್ತೆ. ಇವಾಗ ಎಷ್ಟು ಮೆತ್ತಗಿರುತ್ತಲ್ವ, ಅದೆಲ್ಲ ಕೂಡ ಗಟ್ಟಿಯಾಗಿರುತ್ತೆ. ಇವಾಗ ಬೆಳಗ್ಗೆನೇ ನಾನು ಈ ಕಜ್ಜಾಯವನ್ನು ಮಾಡ್ಕೊಳ್ತಾ ಇದ್ದೀನಿ. ಬಟರ್ ಪೇಪರಲ್ಲಿ ನಾನು ಕಜ್ಜಾಯವನ್ನು ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಸಿಸ್ಟರ್ ಮಗಳು ಈ ಬಟರ್ ಪೇಪರ್ಗೆಲ್ಲ ಎಣ್ಣೆನ ಸ್ಪ್ರೆಡ್ ಮಾಡ್ತಾ ಇದ್ದಾಳೆ. ಇದಕ್ಕೆ ಹೆಚ್ಚು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಬೇಕಾಗುತ್ತೆ, ಇಲ್ಲಾಂದರೆ ಅಂಟ್ಕೊಬಿಡುತ್ತೆ. ಅದಕ್ಕೋಸ್ಕರ ನೋಡಿ, ನೆನ್ನೆ ನೋಡುವಾಗ ಎಷ್ಟು ತೆಳುವಾಗಿತ್ತು ನೋಡಿ, ಈ ರೀತಿಯಾಗಿ ಇಷ್ಟು ಗಟ್ಟಿ ಬಂದಿರುತ್ತೆ. ಅಂದರೆ ಒಬ್ಬೊಬ್ಬರು ಇನ್ನೂ ಕೂಡ ತೆಳುವಾಗಿ ಮಾಡ್ಕೊಳ್ತಾರೆ. ನಾನು ಈ ಹದಕ್ಕೆ ನಾನು ಮಾಡ್ಕೊಳ್ತೀನಿ, ಯಾಕೆಂದರೆ ನನಗೆ ಈ ರೀತಿ ಕಜ್ಜಾಯ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಅದಕ್ಕೋಸ್ಕರ ಕಜ್ಜಾಯವನ್ನು ಮಾಡ್ಕೊಳ್ಳೋದಕ್ಕೆ ಇದು ಎಣ್ಣೆ ಬರುತ್ತೆ ನೋಡಿ, ಅದರದ್ದು ಪ್ಯಾಕೆಟ್ ಕೂಡ ಚೆನ್ನಾಗಾಗುತ್ತೆ. ಹಾಗೆಯೇ ಈ ಬಾಳೆ ಎಲೆಲಂತೂ ತುಂಬಾ ಚೆನ್ನಾಗಾಗುತ್ತೆ. ನನಗೆ ಬಾಳೆ ಎಲೆ ಇರಲಿಲ್ಲ, ಅದಕ್ಕೋಸ್ಕರ ನಾನು ಬಟರ್ ಪೇಪರ್ನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ಎಣ್ಣೆಯನ್ನು ಕೂಡ ಕಾಯೋದಕ್ಕೆ ಇಟ್ಕೊಂಡಿದ್ದೆ. ಈ ಕಜ್ಜಾಯ ಮಾಡುವಾಗೆಲ್ಲ ತುಂಬ ಎಣ್ಣೆ ಇರುತ್ತೆ, ಅದನ್ನು ಪ್ರೆಸ್ ಮಾಡಬೇಕು ಅಂತೆಲ್ಲ ಹೇಳ್ತಾರೆ. ನೋಡಿ, ನಾನು ಇಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಇದು ಎಣ್ಣೆನೂ ಕೂಡ ಅಷ್ಟೊಂದು ನನಗೆ ಹೀರಿದೆ ಅಂತಲೂ ಅನಿಸಲ್ಲ. ನಾನು ಇದನ್ನು ಪ್ರೆಸ್ ಮಾಡಿ ಕೂಡ ಹಿಡಿಯಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ ಕಜ್ಜಾಯ. ಒಂದು ಸಲ ಟ್ರೈ ಮಾಡಿ ನೋಡಿ ಈ ರೀತಿ ಕಜ್ಜಾಯವನ್ನು. ಎಣ್ಣೆ ಬಿಸಿಯಾಗಿದೆ. ಇವಾಗ ನಾನು ಈ ಕಜ್ಜಾಯವನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವು ಮೀಡಿಯಮ್ ಫ್ಲೇಮ್ಸ್ನಲ್ಲೇ ಇಟ್ಕೊಂಡು ಈ ಕಜ್ಜಾಯವನ್ನು ಕರಿಬೇಕು ಯಾವಾಗಲೂ, ಇಲ್ಲಾಂದರೆ ನಮಗೆ ಒಳಗಡೆ ಬೆಂದಿರಲ್ಲ, ಹೊರಗಡೆ ಮಾತ್ರ ಒಂಥರ ಕಪ್ಪಾದಂಗೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೋಡಿ, ಈ ರೀತಿಯಾಗಿ ನಮ್ಮೊಂದು 3 ಅಥವಾ 4 ಇಷ್ಟನ್ನೇ ಹಾಕ್ಕೊಂಡು ನಾವು ಕರಿಬೇಕು. ತುಂಬ ಹಾಕ್ಕೊಂಡ್ರೂ ಕೂಡ ಒಂದಕ್ಕೊಂದು ಅಂಟ್ಕೊಳ್ಳೋದಾಗಲಿ ಎಣ್ಣೆ ಹೀರೋದಾಗಲಿ ಈ ರೀತಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಿಧಾನವಾಗಿ ಒಂದು ಬೆಂದಾದ ನಂತರನೇ ಇನ್ನೊಂದನ್ನು ನಾವು ಮಡ್ಚ್ಕೊಳ್ಬೇಕು, ಈ ಥರ ಟರ್ನ್ ಮಾಡ್ಕೊಳ್ಬೇಕು. ಇಲ್ಲಾಂದರೆ ಒಂದೇ ಸರಿ
ಆದ್ರೂ ಅಷ್ಟೊಂದು ಚೆನ್ನಾಗಾಗಲ್ಲ. ಕಲರು ಕೂಡ ಅಷ್ಟೇ ಒಂದೊಂದು ರೀತಿ ಕಲರ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೋಡಿ ನಿಧಾನವಾಗಿ ಈ ಥರ ಫ್ರೈ ಮಾಡ್ಕೊಳ್ಬೇಕು. ಇದು ತುಂಬಾ ಈಸಿಯಾಗಿಯೂ ಕೂಡ ಕಜ್ಜಾಯವನ್ನು ಮಾಡ್ಕೊಳ್ಬೋದು. ನಮಗೆಲ್ಲ ಮೊದಲು ತುಂಬಾ ಕಷ್ಟ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ಕಜ್ಜಾಯ ಮಾಡೋದನ್ನ. ಒಂದು ಸರಿ ಮಾಡಿ ಇನ್ನೊಂದು ಸರಿ ಮಾಡೋಷ್ಟರೊಳಗೆ ನನಗೂ ಕೂಡ ಕಜ್ಜಾಯ ತುಂಬ ಈಸಿ ಅಂತ ಅನಿಸ್ಬಿಡ್ತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಎಣ್ಣೆನೂ ಕೂಡ ಅಷ್ಟೇ ಹೀರಲ್ಲ. ಅದನ್ನು ಪ್ರೆಸ್ ಮಾಡಿ ಹಿಡಿಬೇಕು ಅಂತಲೂ ಇಲ್ಲ. ನೋಡಿ ಈ ರೀತಿಯಾಗಿ ಬರುತ್ತೆ ಕಜ್ಜಾಯ. ಇಷ್ಟೇ ಕಲರಲ್ಲಿ ನಾವು ತೆಗೆದ್ರೂ ಕೂಡ ಚೆನ್ನಾಗಾಗುತ್ತೆ. ಇದು ತುಂಬ ಕಪ್ಪಾದ್ರೂ ಕೂಡ ಅಷ್ಟೊಂದು ಚೆನ್ನಾಗಿರಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಒಳಗಡೆ ತಿನ್ನೋದಕ್ಕೂ ಕೂಡ ಅಷ್ಟೇ ಒಳಗಡೆನೂ ಬೆಂದಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾವು ಈ ಕುದಿಯೆಲ್ಲ ಹುಯ್ಯುವಾಗ ಸ್ವಲ್ಪ ನೀಟಾಗಿ ಹುಯ್ಕೊಂಡ್ರೆ ನಮಗೆ ತುಂಬ ಚೆನ್ನಾಗಿ ಬರುತ್ತೆ ಕಜ್ಜಾಯದ ಹದ. ಒಂದು ಸರಿ ಮಾಡಿಬಿಟ್ರೆ ತುಂಬಾ ಈಸಿ ಆಗುತ್ತೆ. ಯಾವ ಅಡುಗೆನೂ ಕೂಡ ಅದು ಕಷ್ಟ ಅಂತ ಅನಿಸಲ್ಲ ನಮಗೆ. ನನಗೂ ಕೂಡ ಅಷ್ಟೇ ಈ ಚಪ್ಪಟೆಯಾಗಿ ಬೇಕಿದ್ರೂ ಕಜ್ಜಾಯವನ್ನು ಮಾಡ್ಕೊಳ್ಬೋದು. ನಮ್ಮ ಮನೇಲಿ ಎಲ್ರಿಗೂ ಇದೇ ರೀತಿಯಾಗಿ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಈ ರೀತಿಯಾಗಿಯೇ ಮಾಡ್ಕೊಂಡಿದ್ದೀನಿ. ಈ ಚಪ್ಪಟೆಯಾಗಿ ಮಾಡಿದ್ರೂ ಈ ಥರ ಮಾಡಬೇಡ, ಇದೇ ರೀತಿ ಹೋಲಿರೋ ಥರನೇ ಮಾಡು ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಎಲ್ಲವನ್ನು ಇದೇ ರೀತಿಯಾಗಿ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ಈ ಕಜ್ಜಾಯ ಮಾಡೋದಕ್ಕೂ ಅಷ್ಟೇ ಒಬ್ಬರಂತೂ ಹೆಲ್ಪ್ ಮಾಡೋದಕ್ಕೆ ಒಬ್ಬರೇ ಇದ್ಬಿಟ್ರೆ, ಈ ಬೇಯಿಸೋದಕ್ಕೆ ಒಬ್ಬರು, ಹಾಗೆ ಈ ಥರ ತಟ್ಟಿ ಹಾಕೋದಕ್ಕೆ ಒಬ್ಬರು ಇದ್ಬಿಟ್ರೆ ಅಂತೂ ಬೇಗನೆ ಮಾಡಿಬಿಡ್ಬೋದು. ನನಗಂತೂ ನಮ್ಮ ಸಿಸ್ಟರ್ ಮಗಳು ಹೆಲ್ಪ್ ಮಾಡಿದ್ಲು. ಹಾಗಾಗಿ ಬೇಗನೆ ಇಷ್ಟೆಲ್ಲ ಕಜ್ಜಾಯವನ್ನು ಮುಗಿಸ್ಬಿಟ್ವಿ. ಬೆಳಗ್ಗೆನೇ ಬೇಗ ಮುಗಿಸ್ಕೊಂಡು, ಹಾಗೆ ನಾವು ಹೊರಗಡೆ ಹೋಗೋದಕ್ಕೂ ಕೂಡ ಇತ್ತು. ಅದಕ್ಕೋಸ್ಕರ ಬೇಗ ಎಲ್ಲ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಹಾಗೆಯೇ ಕಜ್ಜಾಯ ಎಲ್ಲವನ್ನು ಮಾಡಿಕೊಂಡು ಬೇಗನೆ ಹೊರಟುಬಿಟ್ವಿ ನಾವು. ಇವಾಗ ನೀವು ನೋಡ್ತಾ ಇದ್ದೀರಾ ಕಜ್ಜಾಯವನ್ನು ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ಅಂತ ಹೇಳಿಬಿಟ್ಟು. ನನಗಂತೂ ತುಂಬಾ ಈಸಿ ಅಂತ ಅನಿಸುತ್ತೆ ಕಜ್ಜಾಯ ಮಾಡೋದಕ್ಕೆ. ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಇದು. ಇವಾಗ ನಾವು ಎಲ್ಲರೂ ಕೂಡ ಹೊರಟುಬಿಟ್ಟು ಶಿವನ ಸಮುದ್ರ ಫಾಲ್ಸ್ ಇದೆ ನೋಡಿ, ಈ ಭರಚುಕ್ಕಿ ಮತ್ತು ಗಗನಚುಕ್ಕಿ ಅಂತ ಹೇಳ್ಬಿಟ್ಟು ಆ ಫಾಲ್ಸ್ನ ನೋಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ತುಂಬಾ ಚೆನ್ನಾಗಿತ್ತು. ಈ ಮಳೆಗಾಲದಲ್ಲಂತೂ ಈ ಫಾಲ್ಸ್ನ ನೋಡೋದಕ್ಕೆ ತುಂಬಾ ಖುಷಿಯಾಗುತ್ತೆ. ಈ ಗಗನಚುಕ್ಕಿ ಫಾಲ್ಸ್ ಅಂತೂ ತುಂಬಾ ಹೈಟಿಂದ ಬೀಳುತ್ತೆ. ಹಾಗೆಯೇ ಇದು ಕೂಡ ಅಷ್ಟೇ, ಈ ಭರಚುಕ್ಕಿ ಅದನ್ನು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಅನಿಸುತ್ತೆ. ಈ ಮಳೆಗಾಲದಲ್ಲೆಲ್ಲ ಈ ಫಾಲ್ಸ್ಗಳನ್ನೆಲ್ಲ ನೋಡೋದಕ್ಕೆ ಒಂಥರ ಖುಷಿಯಾಗುತ್ತೆ. ತುಂಬಾ ಚೆನ್ನಾಗಿತ್ತು. ನೋಡಿ ಇಲ್ಲಿಂದ ನಿಂತ್ಕೊಂಡು ನೋಡಬೇಕಾಗಿತ್ತು. ಮೇಲ್ಗಡೆಯಿಂದ ತುಂಬ ಹೈಟಿಂದ ಇದು ಬೀಳುತ್ತೆ ಗಗನಚುಕ್ಕಿ. ಹಾಗೆಯೇ ಭರಚುಕ್ಕಿನೂ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಎರಡೂ ಕೂಡ ಅಷ್ಟೇ ಒಂಥರ ನೀರಿನ ಕಲರೇ ಇರಲಿಲ್ಲ. ಒಳ್ಳೆ ಫುಲ್ ವೈಟ್ ಕಲರಲ್ಲಿ ಒಂಥರ ಹಾಲನ್ನೇ ಯಾರೋ ಚೆಲ್ತಿದ್ದಾರೇನೋ ಅಂತ ಅನಿಸ್ಬಿಡ್ತಿತ್ತು. ಅಷ್ಟು ಚೆನ್ನಾಗಿದೆ ನೋಡೋದಕ್ಕೆ. ನೀರು ಮೇಲಿಂದ ಬೀಳುವಾಗ ಅದೆಲ್ಲ ಸ್ವಲ್ಪ ಹಾರುತ್ತೆ ನೋಡಿ, ಅದಂತೂ ತುಂಬಾ ಚೆನ್ನಾಗಾಗುತ್ತೆ. ತುಂಬ ಖುಷಿನೂ ಕೂಡ ಆಗುತ್ತೆ ಒಂಥರ ನೀರೆಲ್ಲ ಬೀಳುವಾಗ. ಅಷ್ಟು ಚೆನ್ನಾಗಿದೆ ನೋಡೋದಕ್ಕೆ. ಇಲ್ಲೆಲ್ಲ ಮುಗಿಸ್ಕೊಂಡು ಹೊರಡೋಷ್ಟ್ರೊಳಗಡೆ ಸಂಜೆ ಆಗಿದೆ ಗೊತ್ತಾಗಿರಲಿಲ್ಲ. ಅಷ್ಟು ಚೆನ್ನಾಗಿತ್ತು ನೋಡೋದಕ್ಕೆಲ್ಲ. ಇನ್ನೊಂದು ಸರಿ ಹೋಗಬೇಕು ಅಂತ ಅನಿಸ್ಬಿಡ್ತು. ಅಷ್ಟು ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಇವತ್ತಿನ ವಿಡಿಯೋ ಇದಾಗಿತ್ತು. ಎಲ್ರಿಗೂ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.